ಇದು ನೆನ್ನೆ ಮಾಡಬೇಕಾದ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಸಂಡೇ ಲಾಗು. ನೆನ್ನೆ ಏನಾಯ್ತಂದರೆ ನಾನು ಸಾಂಬಾರು ಮಾಡಲಿಲ್ಲ, ಅವರು ರುಬ್ಬಿಟ್ಟಿರೋ ಹಿಟ್ಟನ್ನ ಪಾತ್ರೆಗೂ ಹಾಕಿಲ್ಲ. ಸ್ವಲ್ಪ ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದು ಮುನ್ಸು, ಹಾಗೆ ಸುಮ್ಮನೆ ಆಗಿಬಿಟ್ವಿ. ಬಸ್ಸಾರಿಗೆ ಅಂತ ರೆಡಿ ಮಾಡ್ಕೊಂಡಿದ್ವಿ. ನೆನ್ನೆ ಬಸ್ಸಾರು ಮಾಡಲಿಲ್ಲ, ಬರೀ ಬಸ್ತಿದ್ದ ನೀರಲ್ಲಿ ಊಟ ಮಾಡಿದ್ದೀವಿ ಇಬ್ಬರೂ. ಮೊದಲೆಲ್ಲ 3-4 ದಿನ ಕೋಪ ಮಾಡ್ಕೊತಿದ್ವಿ, ಇವಾಗ ಆ ಥರ ಎಲ್ಲ ಏನಿಲ್ಲ. ಎಷ್ಟೇ ಕೋಪ ತಾಪ ಇದ್ರೂ ಬೆಳಿಗ್ಗೆ ಅಷ್ಟೊಡೆ ಅವರೇ ಕಾಫಿ ಮಾಡಿ ಎಬ್ಬಿಸಿ ಅಲ್ಲಿಗೆ ಸಾರಿನೂ ಕೇಳಲ್ಲ. ನೆನ್ನೆ ಕೋಪ ಮಾಡ್ಕೊಂಡಿದ್ವಿ ಅನ್ನೋದು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಳಲ್ಲ ಆ ರೀತಿ. ಇನ್ನು ಬೆಳಗ್ಗೆ ಹೋಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಮೆಣ್ಸಿನ್ಕಾಯಿ ತೊಗೊಂಬಂದಿದ್ರು, ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡೋದಕ್ಕೆ. ಸ್ವಲ್ಪ ದಪ್ಪ ತರಬೇಕಾಯಿತು. ಇಡ್ಲಿ ಹಿಟ್ಟಂತೂ ಸಖತ್ತಾಗಿ ಉಬ್ಬು ಬಂದಿದೆ. ಅದಕ್ಕೋಸ್ಕರ ನನಗೆ ಚಿಕನ್ ಮಾಡಬೇಕು, ಚಿಕನ್ ಚಾಪ್ಸ್ ಮಾಡೋಣ, ಎಷ್ಟೊಂದು ತಿಂಗಳಾಯ್ತು ಅಂದ್ಬಿಟ್ಟು. ಹಾಗೇ ಪುದೀನ ಬಿಟ್ಟಿತ್ತು ನಮ್ಮ ತೋಟದಲ್ಲೇ, ಪುದೀನ ಎಲ್ಲ ಕಿತ್ಕೊಂಡು ಮಸಾಲೆ ರುಬ್ಕೊಂಬೇಡ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಪುದೀನ ಕಿತ್ಕೊಂಬರೋಷ್ಟಡೆ ನಾನೇನೋ ಗದ್ದೆ ಕೆಲಸದಲ್ಲಿ 2 ಅವರ್ ಮಾಡಿದ್ದೀನಿ ಅನ್ನೋ ಥರ ಬೆವರು ಸುರಿತಾ ಇತ್ತು ಮುಖದಲ್ಲಿ, ಅಷ್ಟು ಬಿಸ್ತಿದೆ. ಇನ್ನು ನೆನ್ನೆದು ಬಸ್ಸಾರು ಎಲ್ಲ ಬಸ್ತಿ ಎಲ್ಲ ಪಲ್ಯ ಮಾಡಿದ್ದಲ್ಲ, ಅದಕ್ಕೆ ಮಸಾಲೆನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಆದರೆ ಅದನ್ನು ಇವತ್ತು ರುಬ್ತಾ ಇದ್ದೀನಿ. ಈ ರೀತಿ ಗಂಡ ಹೆಂಡ್ತಿ ಜಗಳ ಆದಾಗ ಅಡುಗೆ ಮಾಡ್ದೇ ಇರ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಅಡುಗೆ ಮಾಡಿದ್ದೆ, ಊಟನೂ ಮಾಡಿದ್ವಿ, ಆದರೆ ಸಾಂಬಾರು ಕಂಪ್ಲೀಟಾಗಿ ಮಾಡಲಿಲ್ಲ ಅಷ್ಟೇ. ಈ ಕಡೆ ಬಸ್ಸಾರು ಮಾಡೋದಕ್ಕೆ ಕುದಿಯೋಕೆ ಇಟ್ಬಿಟ್ಟು, ಹಾಗೆ ಚಿಕನ್ ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಕಸೂರಿ ಮೆಥಿ ಹಾಕಿ ತೊಗೊಂಬಂದಿರೋ ಚಿಕನ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರೆಲ್ಲ ಸುಂಡೋವರೆಗೂ ಡ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟೆಲ್ಲ ಸಂಡೇ ಬತ್ತಂದರೆ ಇಡ್ಲಿ, ದೋಸೆ, ಚಿಕನ್ ಚಾಪ್ಸ್ ಇರೋದು. ಇವಾಗ ಚಾಪ್ಸೇ ಮಾಡಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ. ಮೊಟ್ಟೆ ಕೋಳಿ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಸರಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತರಿಸೋ ಐಡಿಯಾ ಇರಲಿಲ್ಲ. ನೆನ್ನೆ ಚಿಕನ್ ಅವ್ರು ತರ್ತೀನಿ ಅಂದರೆ ನಾನು ಬೇಡ ಅಂದ್ಬಿಟ್ಟಿದ್ದೆ. ಇಷ್ಟೇ ಮುನ್ಸಾಗಿದ್ದು ನೆನ್ನೆ, ಇನ್ನೇನೂ ಇಲ್ಲ. ಆದರೆ ಇವತ್ತು ತೊಗೊಂಬಂದ್ವಿ ಅಷ್ಟೇ ಬೆಳಗ್ಗೆ. ಇನ್ನು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋದು. ನಮ್ಮನೇಲಿ ಯಾವಾಗಲೂ ಅಷ್ಟೇ, ನಾನು ಮಾಡಬೇಕು ನೀನು ಮಾಡಬೇಕು ಅನ್ನೋದು ಇರೋದಿಲ್ಲ. ನಾನು ನೋಡಿ ಚಿಕನ್ ಮಾಡೋಷ್ಟೊಡೆ ಅವ್ರು ಬಂದು ವಾಶ್ ಆಗಿರೋ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದಾರೆ. ಎಷ್ಟೇ ಕೋಪ ಇದ್ದರೂ ಅದನ್ನು ನಾವು ಒಂದು 3-4 ದಿನ ಬೆಳೆಸೋದು ಅದೆಲ್ಲ ಸ್ಟಾರ್ಟಿಂಗ್ ಇತ್ತು. ಇವತ್ತು ಜಗಳ ಆಡಿದ್ರೆ ಇನ್ನು 1 ಅವರ್ ಇಲ್ಲ, ನಾನಾದರೂ ಮಾತಾಡಿಸ್ಬೇಕು, ಅವರಾದ್ರೂ ಮಾತಾಡಿಸ್ಬೇಕು. ಇರೋದಕ್ಕೆ ಆಗಲ್ಲ, ಯಾಕಂದರೆ ಇರೋದಿಬ್ಬರು. ಮಾತಾಡಿಸ್ತಾನೆ ಎಷ್ಟೊತ್ತಿರೋಣ. ಇನ್ನು ಅವ್ರು ಬಟ್ಟೆ ಒಣಗಾಕ್ತಿದ್ರಲ್ಲ ಅಂದ್ಬಿಟ್ಟು ನಾನು ಒಂದು ಸೈಡ್ ಇಡ್ಲಿ ಬೇಯೋದಕ್ಕೆ ಇಟ್ಬೇಡ ಅಂದ್ಬಿಟ್ಟು, ಅದೇ ನಮ್ಮ ಮನೇಲಿ ಇಡ್ಲಿ ಬೇಯೋದಕ್ಕೆ ಇಡೋದು ನಾನೇ. ಇಡ್ಲಿ ತೆಗೆಯೋದು ಅವರೇನೆ. ನೋಡಿ ಎಷ್ಟು ಸಖತ್ತಾಗಿದೆ ಚಿಕನ್ ಚಾಪ್ಸು. ಇದ್ರ ಫುಲ್ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಯಾವಾಗಾದರೂ ಮತ್ತೆ ಒಂದು ಸಲ ಮಾಡ್ತೀನಿ. ನನಗೆ ದೋಸೆ ಅಂದರೆ ಇಷ್ಟ ಅಂದ್ಬಿಟ್ಟು 1-2 ದೋಸೆನ ಕೊಟ್ಟರು. ಅವ್ರು ದೋಸೆ ಮಾಡ್ಬೇಕಾದ್ರೆ ಈ ಚಿಕ್ಕ ಮಕ್ಕಳು ಮಾಡೋ ಥರ ಪುಟ್ ದೋಸೆ ಅಂತೂ ಯಾವಾಗಲೂ ಮಾಡ್ತಾರೆ, ಕೊನೆಯಲ್ಲಿ ಹಾಕ್ಕೊಡ್ತಾರೆ. ಇನ್ನು ಒಟ್ಟಿಗೆ ತಿಂಡಿ ಕೂತಿದ್ದಲ್ವ, ಅದನ್ನು ಇಡ್ಲಿ ದೋಸೆ ಎಲ್ಲ ಮಾಡಿಬಿಟ್ರು. ಇವತ್ತಿನ ಸಂಡೇ ಅಂತೂ ತುಂಬ ಚೆನ್ನಾಗಿತ್ತು. ಈ ರೀತಿ ಸಣ್ಣ ಪುಟ್ಟ ಜಗಳ ಆಡ್ತಾ ಇರಬೇಕು, ಅದನ್ನು ಅಲ್ಲಿಗೆ ಕಾಂಪ್ರಮೈಸ್ ಮಾಡಿಕೊಂಡು ಏನು ನಡೆದೇ ಇಲ್ಲ ಅನ್ನೋ ಥರ ನಮ್ಮ ಥರ ಖುಷಿಯಾಗಿರ್ಬೇಕು. ಆವಾಗಲೇ ಲೈಫು ಬೋರ್ ಆಗಲ್ಲ ಅಲ್ವಾ. ಅವ್ರು ಊಟ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ಏನಾದರೂ ತಿನ್ನಿಸ್ಬೇಕು, ಏನಾದರೂ ಒಂದು ನೆಪ ಇಟ್ಕೊಂಡು. ಇವತ್ತು ನಂಗೆ ಸ್ಕಿನ್ ಇಷ್ಟ ಅಂದ್ಬಿಟ್ಟು ತಿನ್ನಿಸಿದ್ರು. ಇವತ್ತಿನ ಲಾಗ್ ಕೂಡ ಇಷ್ಟೇ. ಪ್ಲೀಸ್ ತುಂಬ ಜನ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ಕೊಂಡು ನೋಡಿ.